ಹೇ ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಬನ್ನಿ ವೀಡಿಯೋದೊಳಗಡೆ ಹೋಗೋಣ. ಸೊ ಇವತ್ತಿನ ಬ್ಲಾಗ್ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೆ. ಸೊ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ಬೆಡ್ಶೀಟ್ ಎಲ್ಲ ತೊಳೆದಿದ್ದೆ. ಸೊ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ನೆಲನೂ ಬಳಿದಿದ್ದೆ. ಸೊ ಒಲೆನೂ ಬಳಿದಿದ್ದೆ ಅಲ್ವಾ, ಹಾಗಾಗಿ ಒಲೆಗೆ ರಂಗೋಲಿ ಹಾಕೋಣ ಅಂತೇಳಿ ರಂಗೋಲಿ ಹಾಕ್ತಾಯಿದ್ದೆ. ಒಲೆ ಬಳಿದ್ಮೇಲೆ ರಂಗೋಲಿ ಹಾಕಲಿಲ್ಲ ಅಂದರೆ ಅದು ಯಾಕೋ ಒಂಥರ ಖಾಲಿ ಖಾಲಿ ಕಾಣಿಸ್ದಂಗಿರುತ್ತೆ. ಹಾಗಾಗಿ ಒಲೆ ಬಳಿದ್ಮೇಲೆ ಸ್ವಲ್ಪ ಆರ್ಕೊಂಡ್ಮೇಲೆ ಬಂದು ರಂಗೋಲಿ ಹಾಕಿದೆ. ಸ್ನಾನ ಎಲ್ಲ ಮಾಡ್ಕೊಂಬಂದು ಆಮೇಲೆ ರಂಗೋಲಿ ಹಾಕಿದೆ. ಒಂದು ಸಿಂಪಲಾಗಿ ಒಂದು ರಂಗೋಲಿ 4ರಿಂದ 4ನ ಹಾಕಿಬಿಟ್ಟೆ. ರಂಗೋಲಿ ಹಾಕಿದ್ಮೇಲೆ ಒಂಥರ ನೋಡೋಕ್ಕೆ ಚೆಂದ ಕಾಣಿಸೋದು, ಹಾಗಾಗಿ ನಾನು ರಂಗೋಲಿ ಹಾಕ್ತೀನಿ. ಜಾಸ್ತಿ ಇಷ್ಟಪಡೋದು ರಂಗೋಲಿ ಹಾಕೋಕ್ಕೆ. ಸೊ ಫೈನಲಿ ಆ ಥರ ಇತ್ತು ಔಟ್ಪುಟ್. ನೆಕ್ಸ್ಟು ಇಲ್ಲಿ ಹಂಗೆ ದೇವ್ರ ಮನೆ ಅಂತೀನಲ್ಲ, ಸೊ ಅಲ್ಲೂ ಒಂದು ರಂಗೋಲಿ ಹಾಕೋಣ ಅಂತ ಹೇಳಿ ರಂಗೋಲಿ ಹಾಕ್ತಾಯಿದ್ದೆ. ಸೊ ಇದನ್ನು 4ರಿಂದ 2 ಅದ್ರ ಔಟ್ಪುಟ್ಟು ಈ ಥರ ಇದೆ. ಬಳಿದ್ಮೇಲೆ ರಂಗೋಲಿ ಹಾಕಿದ್ಮೇಲೆ ಏನೋ ಒಂಥರ ಚೆಂದ ಕಾಣಿಸುತ್ತೆ. ಹಾಗಾಗಿ ನಾನು ಫಸ್ಟ್ ಪ್ರಿಫ್ರೆನ್ಸು ರಂಗೋಲಿ ಕೊಡ್ತೀನಿ, ಈ ರಂಗೋಲಿಗೆ ಕೊಡೋದು. ಸೊ ಹಾಗಾಗಿ ರಂಗೋಲಿನ ಫಸ್ಟ್ ಬಿಡಿಸ್ಕೊತೀನಿ. ನೆಕ್ಸ್ಟ್ ಇದು ಈವ್ನಿಂಗ್ ಆಗಿರುತ್ತೆ. ಸೊ ಕಾಫಿ ಮಾಡೋಣ ಅಂತ ಹೇಳಿ ಟೀ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಅಲ್ಲಿ ನೋಡಿದ್ರೆ ಇರ್ಬೆ ಇತ್ತಾ, ಸೊ ಇರ್ಬೆ ಪೌಡ್ರ್ ಹಾಕ್ಬಿಟ್ಟು ಮತ್ತೆ ಅಲ್ಲಿ ಸೌದೆನೆಲ್ಲ ಅಲ್ಲಿ ಮೇಲ್ಗಡೆ ಎತ್ತಿಟ್ಟಿದ್ದೆ. ಚಿಕ್ಕ ಚಿಕ್ಕ ಸೌದೆನ ಮುರಿದು ಹಾಕ್ತಾಯಿದ್ದೆ, ಇಲ್ಲಾಂದರೆ ಒತ್ಕೊಳಲ್ಲ ಅಂತ ಹೇಳಿ. ನನ್ನ ಮಗಳು ಸೌದೆ ತಂದು ಕೊಡ್ತೀನಿ ಅಂತ ಹೊರಗಡೆಯಿಂದ ತಂದು ಕೊಟ್ಟಳು. ಅದಿನ್ನೂ ಹಸಿ ಇತ್ತು. ಅದು ನಮ್ಮ ಮನೆಯವರು ಅಲ್ಲಿ ಬೀನ್ಸ್ ಗಿಡಕ್ಕೆ ನಡಕ್ಕೆ ಅಂತ ಹೇಳಿ ಕಟ್ ಮಾಡಿಟ್ಟಿದ್ರು. ಮತ್ತು ಅವಳ ಹತ್ರ ಇರ್ಬೆ ಪೌಡ್ರ್ ತಕ್ಕೊಡೆ ಅಂದರೆ ಇದಾ ಅಂತ ಹೇಳಿ ನನಗೆ ಸ್ವಲ್ಪ ಟೆನ್ಷನ್ ಮಾಡ್ತಾಯಿದ್ಲು. ಸೊ ಅವಳ ಹತ್ರ ಮಾತಾಡ್ಕೊತ ಹಾಗೆ ಒಲೆನೂ ಹೊಚ್ಚಿದೆ. ಒಲೆ ಉರಿಯೋ ಗಂಟ ಸ್ವಲ್ಪ ಕಷ್ಟ. ಒತ್ಕೊಂತು ಅಂದರೆ ಆಮೇಲೆ ಅದು ಆರಾಮಾಗಿ ಅಡುಗೆ ಮಾಡ್ಕೊಂಬಿಡ್ಬೋದು. ಒತ್ಕೊಳೋವರೆಗೂ ಸ್ವಲ್ಪ ಇದು ಅನಿಸತ್ತೆ. ಆಮೇಲೆ ಒಲೆ ಎಲ್ಲ ಹೊತ್ಕೊಂಡಾಯ್ತಾ. ಸೊ ನಾನು ಜಾಸ್ತಿ ಅಲ್ಲ, ಇವಾಗಂತೂ ನಾನು ಹಾಲು ಪೌಡ್ರ್ ಯೂಸ್ ಮಾಡ್ತಿರೋದು ಇಲ್ಲಿ ಈ ಮನೆಗೆ ಬಂದಮೇಲೆ. ಯಾಕೆ ಅಂದರೆ ಇಲ್ಲಿ ಹಾಲು ಹಾಗೆ ಒಡೆದೋಗುತ್ತೆ, ಹಾಗಾಗಿ ನಾನು ಹಾಲು ಪೌಡ್ರನ್ನೇ ತೊಗೊಬಂದು ಮಾಡೋದು. ಸೊ ಹಾಲು ಪೌಡ್ರಿಗೆ ಸ್ವಲ್ಪ ಬಿಸಿನೀರು ಕಾಯಿಸಿ ಆಮೇಲೆ ಟೀ ಪೌಡ್ರು ಮತ್ತು ಬೆಲ್ಲ ಎಲ್ಲ ಹಾಕ್ತಾಯಿದ್ದೀನಿ. ಫಸ್ಟು ಬರೀ ನೀರಲ್ಲೇ ಹಾಲು ಪೌಡ್ರು ಕಲಿಸ್ಕೊತೀನಿ. ಹಾಗಾಗಿ ಆಮೇಲೆ ಟೀ ಪೌಡ್ರು ಬೆಲ್ಲ ಎಲ್ಲ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಸಕ್ಕರೆ ಕಮ್ಮಿ ಯೂಸ್ ಮಾಡೋದು. ಯಾವಾಗಾದರೂ ಅಂದರೆ ಏನಾದರೂ ಪಾಯಸ ಏನಾದರೂ ಮಾಡಬೇಕು ಅಂದಾಗ ಸಕ್ಕರೆ ತಂದು ಉಳಿದಿದ್ರೆ ಮಾತ್ರ ಸಕ್ಕರೆ ಯೂಸ್ ಮಾಡೋದು, ಇಲ್ಲ ಅಂದರೆ ಬೆಲ್ಲನೇ. ಸೊ ಬೆಲ್ಲ ಹಾಕ್ಬಿಟ್ಟು ಟೀ ಪುಡಿನ ಹಾಕ್ತಾಯಿದ್ದೀನಿ. ನಾನೆಲ್ಲ ಕೈಯಲ್ಲೇ ಯೂಸ್ ಮಾಡೋದು. ಅದು ಕೈಯಲ್ಲಿ ಅಳತೆ ಗೊತ್ತಾಗ್ಬಿಟ್ಟೈತೆ, ಹಾಗಾಗಿ ಸ್ಪೂನ್ ಗೀನ್ ಏನೂ ಇಲ್ಲ, ಕೈಯಲ್ಲೇ ಹಾಕ್ಬಿಡ್ತೀನಿ. ಕೈಯಲ್ಲೇ ಹಾಕಿಬಿಟ್ಟು ಕುದಿಯೋಕ್ಕೆ ಬಿಟ್ಟೆ. ಸೊ ಶುಂಠಿ ಹಾಕಿರಲಿಲ್ಲ, ಮತ್ತೋಗಿ ಶುಂಠಿ ತೊಗೊಬಂದು ಜಜ್ಜಿ ಮತ್ತು ಶುಂಠಿನ ಹಾಕಿದೆ. ಯಾಕೆ ಅಂದರೆ ಇವಾಗ ಥಂಡಿ ಅಲ್ವಾ ಸ್ವಲ್ಪ, ಸೊ ಹಾಗಾಗಿ ಅದೇನೋ ಒಂಥರ ಚೆನ್ನಾಗಿರತ್ತೆ ಶುಂಠಿ ಹಾಕಿದ್ರೆ. ಸೊ ಫೈನಲಿ ಟೀನೂ ರೆಡಿ ಆಯಿತು. ಅದ್ರ ಜೊತೆ ಬೇಳೆ ಬೇಯಿಸೋಕ್ಕೆ ಅಂತೇಳಿ ನೀರನ್ನೂ ತೊಗೊಬಂದು ಇಟ್ಟಿದ್ದೆ. ಸೊ ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಇಲ್ಲಿ ಟೀ ಸೋಸ್ತಾ ಇದ್ದೆ. ಸೊ ಎಲ್ಲರೂ ಬಂದು ಕೂತ್ಕೊಂಡಿದ್ರು. ಟೀ ಸೋಸ್ಬಿಟ್ಟು ಎಲ್ರಿಗೂ ಕೊಟ್ಟೆ. ನಾನು ಹಾಗೆ ಹಾಕ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸು ಬಿಸ್ಕೆಟು. ಸೊ ಬಿಸ್ಕೆಟ್ ಜೊತೆ ಟೀ ಮುಗೀತು. ನೆಕ್ಸ್ಟು ಹೊರಗಡೆ ಬೀನ್ಸ್ ಗಿಡ ನೋಡೋಣ ಅಂತ ಹೋಗಿದ್ದೆ. ಸೊ ಅದರಲ್ಲಿ ಆಲ್ರೆಡಿ ಚೆನ್ನಾಗಿ ಕಾಯೆಲ್ಲ ಕಟ್ಟಿದೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಗೂಟನೆಲ್ಲ ನಟ್ಬಿಟ್ಟು ಮಣ್ಣೇರ್ಸೋಣ ಅಂದ್ಕೊಂಡ್ವಿ. ಹಾಗೆ ಗುಲಾಬಿ ಗಿಡ ನೆಟ್ಟಿದ್ನಲ್ಲ, ನಾನು ನೆಟ್ಟಿರೋ ಎಲ್ಲ ಗಿಡಗಳು ಚಿಗುರಿದ್ದಾವೆ. ಸೊ ಏನೋ ಒಂಥರ ಖುಷಿ. ಆಮೇಲೆ ಇಲ್ಲಿ ನುಗ್ಗೆಕಾಯಿ ಗಿಡನೂ ಅಷ್ಟೇ ಚೆನ್ನಾಗೇ ಚಿಗುರಿದೆ, ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಂತ. ಅದ್ರ ಚಿಗುರು ನೋಡುವಾಗ ಏನೋ ಒಂಥರ ನಾವು ನೆಟ್ಟಿರೋ ಗಿಡ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅನ್ನುವಾಗ ಏನೋ ಒಂಥರ ಅದರಲ್ಲಿ ಹೇಳೋಕ್ಕಾಗದೇ ಇರೋ ಖುಷಿ ನಮ್ಮಲ್ಲಿರುತ್ತೆ. ಸೊ ಅದೇ ಥರನೇ ಮಳೆ ಬೇರೆ ಬಂದಿತ್ತು, ಅದ್ರ ಮೇಲೆ ನೀರಿನ ಡ್ರಾಪ್ಸ್ ಇತ್ತು, ಸುಮ್ಮನೆ ಹಾಗೆ ಗಿಡನ ಅಳ್ಳಾಡಿಸ್ದೆ. ನೆಕ್ಸ್ಟು ನನ್ನ ಮಕ್ಕಳು ಕಳೆ ತೆಗಿತೀನಿ ಅಂತ ಹೇಳಿ ಇಲ್ಲಿ ಹುಲ್ಲೆಲ್ಲ ಬೆಳೆದಿದ್ವಲ್ಲ ಅದೆಲ್ಲ ತೆಗಿತಾಯಿದ್ಲು. ನಮ್ಮ ಚಿಕ್ಕವಳು ನಾನು ಗುದ್ಲಿಲೇ ತೆಗಿಯೋದು ಅಂತೇಳಿ ಅವ್ಳು ಗುದ್ಲಿ ಕೆತ್ತಕ್ಕೆ ಬರದೇ ಇದ್ದರೂ ಇದರೊಳಗೆ ಚಿಕ್ಕ ಗುದ್ಲಿಲಿ ಕೆತ್ತುತ್ತಾ ಇದ್ಲು. ಏನು ಮಾಡ್ತಿದ್ದೀಯ ಅಂದರೆ ನಾನು ಕಳೆ ತೆಗಿತಿದ್ದೀನಿ ಅಂತೇಳಿ ಡೈಲಾಗ್ ಕೊಡಿದ್ಲು. ನೆಕ್ಸ್ಟು ಇದು ಹೇಳಿದ್ನಲ್ಲ, ಗಿಡ ಚೆನ್ನಾಗೇ ಕಾಯಿ ಬಿಟ್ಟಿದೆ. ಸೊ ಸ್ವಲ್ಪ ಹತ್ತತ್ರ ಹಾಕ್ಬಿಟ್ಟಿದ್ದೀವಿ ಗಿಡ. ನೆಕ್ಸ್ಟ್ ಟೈಮ್ ಹಾಕೋದಿದ್ರೆ ದೂರ ಹಾಕಬೇಕು ಅಂದ್ಕೊಂಡು ಬೆಂಡೆಕಾಯಿ ಗಿಡ ಬೇರೆ ನಡುವೆ ಹಾಕಿದ್ವಾ.
ಸೊ ಅದಕ್ಕೆ ಮಣ್ಣು ಕಟ್ಟೋಣ ಅಂತ ಹೇಳಿ ಅದಕ್ಕೆ ಹಾಗೆ ಮಣ್ಣೆಲ್ಲ ಏರಿಸ್ಬಿಟ್ಟು ಅದರಲ್ಲಿದ್ದಿದ್ದ ಕಳೆನೆಲ್ಲ ತೆಗೆದ್ಬಿಟ್ಟು ಮಣ್ಣನ್ನು ಏರಿಸ್ತಾ ಇದ್ವಿ. ಯಾಕೆಂದರೆ ಈ ಮಳೆ ಗಾಳಿಗೆ ಚೆನ್ನಾಗಿ ಬಾಗ್ಬಿಟ್ಟಿದ್ವು. ಹಾಗಾಗಿ ಕೋಲನ್ನ ನಟ್ಬಿಟ್ಟು ಗಿಡಗಳನ್ನೆಲ್ಲ ಹಾಗೆ ಕಟ್ಬಿಟ್ಟಿದ್ವಿ. ಸೊ ಆಮೇಲೆ ಅಲ್ಲಿದ್ದಿದ್ದ ಕಳೆನೆಲ್ಲ ಕಿತ್ತಾಕ್ದೆ. ಕಳೆ ಕಿತ್ತಾಕ್ಬಿಟ್ಟು ಇರೋ ಗಿಡಗಳ್ನಿಗೆಲ್ಲ ಮಣ್ಣೇರಿಸ್ಬಿಟ್ಟು ಬೆಂಡೆಕಾಯಿ ಗಿಡಗಳನ್ನೆಲ್ಲ ಮಣ್ಣೇರಿಸ್ಬಿಟ್ಟು ಒಂಥರ ಬೇರು ಇಲ್ಲಾಂದರೆ ಒಂಥರ ಎಲ್ಲ ಕೆಳಗೆ ಮಲ್ಕೊಂಡಂಗೆ ಆಗಿದ್ವು. ಸೊ ಅದಕ್ಕೆ ಆ ಸಣ್ಣ ಗುದ್ಲಿಲೆಲ್ಲ ಮಣ್ಣೆಲ್ಲ ಏರಿಸಿದ್ವಿ. ಯಾಕೆ ಅಂದರೆ ಕಾಯಿ ಬೇಕು ಅಂದಮೇಲೆ ಅದ್ರ ಜೊತೆ ನಾವು ಕೆಲಸ ಮಾಡಿದ್ರೆ ಅಲ್ವಾ, ಸುಮ್ಮನೆ ಹಾಕಿಬಿಟ್ರೆ ಬಂದುಬಿಡತ್ತಾ? ಇಲ್ಲ, ಅದ್ರ ಹಿಂದೆ ನಮ್ಮ ಕೆಲಸನೂ ಇರಬೇಕು. ಸೊ ಹಾಗಾಗಿ ಅದು ಚೆನ್ನಾಗಿ ಬಂದಿತ್ತಾ. ಗೊಬ್ಬರ ಏನೂ ಹಾಕಿಲ್ಲ, ಏನಿದ್ರೂ ಹಾಗೆ ಮನೆಯದೇ ಆರ್ಗ್ಯಾನಿಕ್. ಸೊ ಏನು ಕೆಮಿಕಲ್ ಏನೂ ಯೂಸ್ ಮಾಡಿಲ್ಲ. ಬಂದಷ್ಟು ಬರಲಿ ಅಂತ ಹೇಳಿ ಏನೂ ಕೆಮಿಕಲ್ ಹಾಕದೆ ಬೆಳೀತಾ ಇರೋದು. ಸೊ ಏನೋ ಒಂಥರ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂದರೆ ಚೆನ್ನಾಗಿರತ್ತಲ್ವ. ಸೊ ಹಾಗಾಗಿ ಅದನ್ನು ಬರೋ ಕಳೆ ಎಲ್ಲ ಕಿತ್ಬಿಟ್ಟು ಗಿಡಕ್ಕೆ ಸ್ವಲ್ಪ ಸ್ಟ್ರೆಂತ್ ಕೊಡ್ತಾ ಇದ್ವಿ. ಸೊ ನಾನು ಈ ಕಡೆ ಕ್ಲೀನ್ ಮಾಡ್ತಿದ್ದೆ, ನಮ್ಮ ಯಜಮಾನ್ರು ಆ ಕಡೆ ಕ್ಲೀನ್ ಮಾಡ್ತಾಯಿದ್ರು. ಸೊ ನನ್ನ ಮಕ್ಕಳು ಅಲ್ಲಿ ಕಳೆ ತೆಗಿತಾಯಿದ್ರು. ಅವರು ಕೇಳಿದೆಲ್ಲ ಒಂದೇ ಸಮನೆ ಕೊಡ್ಸೋಕ್ಕಾಗಲ್ವಲ್ಲ, ಅವರಿಗೂ ಕಷ್ಟ ಏನು ಅನ್ನೋದು ಗೊತ್ತಾಗಬೇಕು ಅಂತ ಸುಮ್ಮನೆ ಅವ್ರಿಗೆ ಕೆಲಸ ಮಾಡಿಸ್ಬೇಕು ಅಂತ ಮಾಡಿಸಿಲ್ಲ. ಬಟ್ ಅವರಿಗೂ ಗೊತ್ತಾಗಲಿ ಅಂತಲೇ ಒಂದೊಂದು ಚಿಕ್ಕ ಚಿಕ್ಕ ಕೆಲಸನ ಹೇಳ್ತೀವಿ. ಬಟ್ ಅವರು ಮಾಡ್ತಾರೆ, ಆ ಥರ ಎಲ್ಲ ಮಾಡಲ್ಲ ಗಿಡಲ್ಲ ಅನ್ನೋ ಒಂದು ಇದೆ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿರತ್ತೆ ಅಂತ ಅಂದ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.